ಮೈಯಲ್ಲಿ ಸರಿಯಾಗಿ ಚರ್ಬಿ ಇಟ್ಟಿದ್ಯಾ? ಚರ್ಬಿ ಇಲ್ಲದೆ ಹೋದ್ರೆ ಮಾಡಿ ರುಚಿ ಇರಕ್ಕಿಲ್ಲ ಸರ್. ಸೂಪರ್ ಆಗಿದೆ, ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ನೋಡ್ಬೋದು, ಮಸ್ತಾಗಿದೆ. ಮಾಸ್ ಎಲಿಮೆಂಟ್ಸ್ ಎಲ್ಲ ಸಕ್ಕದಾಗೈತೆ, ಒಂದು ಒಳ್ಳೆ ಮೆಸೇಜ್ ಇದೆ ಈ ಸಿನಿಮಾಲಿ, ಎಲ್ಲರೂ ಬಂದು ನೋಡಿ. ನೋಡಿದ್ರೆ ತುಂಬ ಚೆನ್ನಾಗಿದೆ ಮೇಡಮ್. ಸಿನಿಮಾ ಅಂತೂ ಸೂಪರ್ ಆಗಿದೆ. ಕೊತ್ತಲವಾಡಿ ಎಲ್ಲರೂ ಮನೆ ಮಂದಿ ಎಲ್ಲ ಕೂತು ನೋಡುವಂಥ ಸಿನಿಮಾ. ಒಂದು ಹಳ್ಳಿನಲ್ಲಿ ಏನೇನು ಒಳ್ಳೆಯವರು ಕೆಟ್ಟವರು ಎಲ್ಲರೂ ಇರ್ತಾರೆ, ಅದ್ರ ಬಗ್ಗೆ ಈ ಸಿನಿಮಾ ಚಿತ್ರೀಕರಿಸಲಾಗಿದೆ. ಒಂದು ಮೇಕಿಂಗ್ ಇರ್ಬೋದು, ಒಂದು ಸಾಂಗ್ ಇರ್ಬೋದು, ಮತ್ತು ಪೃಥ್ವಿಯವರ ಆ್ಯಕ್ಟಿಂಗು ಸೂಪರ್ ಆಗಿದೆ. ಮತ್ತು ಬಾಬು ಅವರ ಆ್ಯಕ್ಟಿಂಗ್ ಅಂತೂ ಫಸ್ಟಿಂದ ಲಾಸ್ಟ್ ಕಂಡಿದ್ದು ಅತ್ಯದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಮೇಕಿಂಗ್ ಅಂತೂ ಸೂಪರು, ಸಾಂಗು, ಸೀನರಿ ಅಂತೂ ಎಕ್ಸ್ಟ್ರಾರ್ಡಿನರಿ, ಸೂಪರ್ ಆಗಿದೆ ಮೇಡಮ್. ತುಂಬ ಚೆನ್ನಾಗಿದೆ. ನಾ ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಳ್ಳೆ ಎಡಿಟಿಂಗು, ಅನ್ವಾಂಟೆಡ್ ಸೀನ್ ಯಾವುದೂ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರು, ಆ್ಯಕ್ಟಿಂಗು, ಹಾಡುಗಳು ಎರಡೂ ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ನಾನು ಒಂದು ವಿಷಯ ಹೇಳ್ತೀನಿ, ಈ ಸಿನಿಮಾದ ಮೂಲಕ ಈ ಮರಳು ಮಾಫಿಯಾನ ಎಕ್ಸ್ಪೋಸ್ ಮಾಡಿದ್ದಾರೆ. ಆ್ಯಂಡ್ ಇವತ್ತು ಟೈಮ್ ಬಂದಿದೆ, ನಾನು ಸ್ವತಃ DC ಲೆಟ್ರ್ ಬರೆದಿದ್ದೀನಿ. ಆಟೋಗಳ ಮಾಫಿಯಾ ಏನು ಮೀಟ್ರ್ ಮಾಫಿಯಾ ಇದೆ, ಇವತ್ತು ಜಾಸ್ತಿ ಮಾಡ್ತಿದ್ದಾರೆ ಪ್ರೈಸು, ಅದನ್ನು ಎಕ್ಸ್ಪೋಸ್ ಮಾಡ್ತಿದ್ದೀನಿ. ಈ ಥರದ ಸಿನಿಮಾ ಬಂದಾಗಲೇ ನಮ್ಮಂಥ ಯುವಕರಲ್ಲಿ ಏನೋ ಒಂದು ಸಮಾಜದಲ್ಲಿ ತಪ್ಪಾಗ್ತಿದೆ ಅಂತಂದರೆ ಅದ್ರ ಬಗ್ಗೆ ಧ್ವನಿ ಎತ್ತಲಿಕ್ಕೆ ಶಕ್ತಿ ಬರುತ್ತೆ. ಆ ಶಕ್ತಿನ ಯಶ್ ಅವ್ರ ತಾಯಿ ಈ ಥರದ್ದೊಂದು ಸಮಾಜಕ್ಕೆ ಒಂದು ಒಳ್ಳೆ ಸಿನಿಮಾವನ್ನು ಕೊಟ್ಟು ತೋರಿಸಿದ್ದಾರೆ. ಜೊತೆಗೆ ಸಿನಿಮಾ ವಿಚಾರವಾಗಿ ನಾನು ಹೇಳೋದೋದ್ರೆ ಗೋಪಾಲ್ ದೇಶಪಾಂಡೆ ಅವರ ಆ್ಯಕ್ಟಿಂಗಿಗೆ ಒಂದು ಸಲಾಮ್. ನಿಜ ಹೇಳ್ಬೇಕಂದ್ರೆ ಆ ಥರ ಒಂದು ಟ್ವಿಸ್ಟ್ ಆಫ್ ಕ್ಯಾರೆಕ್ಟರ್ಸ್ ಜೀವನದಲ್ಲಿ ನಾನು ನೋಡಿಲ್ಲ. ಯಾಕಂದರೆ ಈ ಪರಕಾಯ ಪ್ರವೇಶ ಮಾಡಿದಾಗಲ ಆ್ಯಕ್ಟಿಂಗಲ್ಲಿ ಆ ಥರದ್ದೊಂದು ಕ್ಯಾರೆಕ್ಟರ್ ನೋಡ್ಬೋದು ಅನಿಸುತ್ತೆ. ಆ ಥರದ ಅದ್ಭುತ ಪರ್ಫಾರ್ಮೆನ್ಸ್, ಪೃಥ್ವಿ ಅಂಬಾರ್ ಅವರ ಪರ್ಫಾರ್ಮೆನ್ಸನ್ನ ಮೀರಿಸಿದ್ದಾರೆ ಅಂದರೆ ಏನೂ ತಪ್ಪಾಗಲ್ಲ. ಭಾಳ ಅದ್ಭುತವಾಗಿ ಇದೆ ಸಿನಿಮಾ. ಸೂಪರ್ ತುಂಬ ಇಷ್ಟ ಆಯಿತು, ಎಲ್ಲ ತುಂಬ ಇಷ್ಟ. ಮೂವಿ ಚೆನ್ನಾಗಿದೆ, ಆ್ಯಕ್ಷನ್ ಇಷ್ಟ ಆಯಿತು, ಹೀರೋಯಿನ್ ಎಂಟ್ರಿ ತುಂಬ ಚೆನ್ನಾಗಿದೆ, ಅವರು ಚೆನ್ನಾಗಿದ್ದಾರೆ, ಅವ್ರದ್ದೇ ಮೇನ್ ಮೂವಿ ಚೆನ್ನಾಗಿದೆ. ಭಾಳ ಚೆನ್ನಾಗಿದೆ ಮೇಡಮ್. ನಮ್ಮ ಹೀರೋ ಆಗಲಿ ಮತ್ತು ಬಾಮಣ್ಣ ರೋಲು ಭಾಳ ಇಷ್ಟ. ಆ ಬಾಮಣ್ಣವ್ರದ್ದು ಚೆನ್ನಾಗಿ ಮಾಡೋಣ ಮೇಡಮ್. ಸಿನಿಮಾ ಚೆನ್ನಾಗಿದೆ. ಸೊ ಪ್ರತಿಯೊಬ್ಬರಿಗೂ ಕೇಳ್ಕೊಳೋದು ಇಷ್ಟ, ಚಿತ್ರಮಂದಿರಕ್ಕೆ ಬಂದು ಮೂವಿನ ನೋಡಿ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ. ಕೊತ್ತಲವಾಡಿ ಮೂವಿ ಇನ್ನೂ ಎತ್ತರ ಮಟ್ಟಿಗೆ ಹೋಗಲಿ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಹಮ್ಕೋ ಡುಮ್ಕೋ ಅಮ್ಮಾಳ್ ಡುಮ್ಮಾಳ್ ಡಿಂಡಾಕ್ ಬನ್ನಿ, ಕೊತ್ತಲವಾಡಿ ಮೂವಿನ ಚಿತ್ರಮಂದಿರಕ್ಕೆ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಎಲ್ಲ ಫ್ಯಾಮಿಲಿ ಬಂದು ನೋಡೋ ಮೂವಿ, ಡೈರೆಕ್ಷನು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಹೀರೋ ಆ್ಯಕ್ಟಿಂಗು ಸೂಪರ್ ಆಗಿದೆ. ಎಲ್ಲ ಫ್ಯಾಮಿಲಿ ಬಂದು ನೋಡಬೇಕು ಅಂತ ಥಿಯೇಟ್ರಲ್ಲೇ ಬೇಡ್ಕೊತೀನಿ. ಯಾಕಂದರೆ ಮೂವಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಆ್ಯಕ್ಟಿಂಗು ಚೆನ್ನಾಗಿದೆ, ಒಳ್ಳೆ ಸ್ಟೋರಿ ಇದೆ ಮೂವಿಯಲ್ಲಿ. ಎಲ್ಲರೂ ಬಂದು ದಯವಿಟ್ಟು ಥಿಯೇಟ್ರಲ್ಲೇ ನೋಡಬೇಕು. ಮೂವಿ ಮಾತ್ರ ಸಖತ್ತಾಗಿದೆ ಮೇಡಮ್. ಆದರೆ ನಮ್ಮ ಭವಿಷ್ಯ ನಮ್ಮ ಕೈಲಿ ಅಂತ ಅರ್ಥ ಆಯಿತು. ಯಾಕಂತ ಕೇಳಿ, ಮುಂದೆ ಬರೋ ರಾಜಕಾರಣಿಗಳು ನಮ್ಮ ತಾನೇ ಹೊಡಿತವ್ರು. ಅದಕ್ಕೆ ಈ ಮೂವಿ ನೋಡೋದು ಕಲಿಬೇಕು, ಕಲ್ತಿದ್ದೀವಿ ಅಷ್ಟೇ. ನಮ್ಮ ಭವಿಷ್ಯ ನಮ್ಮ ಕೈಲಿದೆ, ಯಾರನ್ನೂ ನಾವು ನಂಬಿ ಅಧಿಕಾರ ಕೊಡಬಾರ್ದು. ಮೂವಿ ಅಂತೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಫ್ಯಾಮಿಲಿ ಬಂದು ಎಲ್ಲರೂ ಕೂತ್ಕೊಂಡು ನೋಡೋ ಥರ ಇತ್ತು ಕೂಡ. ಹೀರೋ ಆ್ಯಕ್ಷನ್ ಮಾತ್ರ ಅಲ್ಟಿಮೇಟ್. ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲರೂ ಕೂಡ ಬಂದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮೂವಿ ನೋಡ್ಬೋದು. ಎಲ್ಲರೂ ಪ್ಲೀಸ್ ಬಂದು ಮೂವಿ ನೋಡಿ. ಥ್ಯಾಂಕ್ ಯು. ನೋಡಿದ್ವಿ, ಸಸ್ಪೆನ್ಸ್ ಆಗಿ ತುಂಬ ಚೆನ್ನಾಗಿದೆ. ಸಸ್ಪೆನ್ಸ್ ಇಷ್ಟ ಆಯಿತು ತುಂಬ ಲಾಸ್ಟ್ವರೆಗೂ. ಮೇಡಮ್ ಅವರ ಜೀವನದಲ್ಲಿ ಬೆಳಿಬೇಕಂದ್ರೆ ಇರಬೇಕು ಖುಷು. ಈ ಸಿನಿಮಾದ ಹಿಂದೆ ನಿಂತವ್ರೆ ನಮ್ಮ ಯಶು. ಅವರ ಮುಂದಿನ ಸಿನಿಮಾ ಟಾಕ್ಸಿಕ್ಕು, ಅಣ್ಣನ ಸೆಲೆಕ್ಷನ್ ನಂಬರ್ 1 ಕ್ಲಾಸಿಕ್ಕು. ಕನ್ನಡ ಇಂಡಸ್ಟ್ರಿಗೆ ಹೊಸ ಪ್ರೊಡ್ಯೂಸರ್ ಬಂದಿದ್ದಾರೆ ಪುಷ್ಪಮ್ಮ. ಆ ಅಮ್ಮ ಎಲ್ಲೂ ತಗ್ಗದೇ ಇಲ್ಲಮ್ಮ. ಇನ್ನು ಈ ಒಂದು ಸಿನಿಮಾದ ಪಬ್ಲಿಸಿಟಿಯಲ್ಲಿ ನಿಂತವ್ರೆ ಶರಣ್ ಸರು. ಅವರು ನಟನೆ 2 in 1 ಸ್ಟಾರು. ಪುಷ್ಪಮ್ಮ ಮನಸ್ಸು ಮಾಡಿದರೆ ರಾಕಿಂಗ್ ಸ್ಟಾರ್ ಇಟ್ಕೊಂಡು ಕನ್ನಡ ಇಂಡಸ್ಟ್ರಿಗೆ ಒಂದು ಶಾಕಿಂಗ್ ಮೂವಿ ಕೊಡ್ಬೋದಾಗಿತ್ತು. ಆದರೆ ಹೊಸಬರನ್ನ ಬೆಳೆಸ್ಬೇಕಾದ್ರೆ ಅವ್ರು ತಾಟಿದ್ದೆಲ್ಲ ಅಮೇಝಿಂಗ್, ಸೂಪರ್ ಆಗಿದೆ. ಇನ್ನು ಇಂಥ ಒಂದು ಕೆಲಸ ಈ ಥರ ಮಾಡಿದ್ರೆ DS ಬಾಸು, ರಚಿತಾ ರಾಮ್ ಅಂದರು ಇನ್ನೊಂದು ಜನ ಬರ್ತಾರೆ. ಸಿನಿಮಾ ಸೂಪರ್ ಆಗಿದೆ, ಎಲ್ಲರೂ ನೋಡ್ಬೋದು.